ಡಿ.ಕೆ. ಸುರೇಶ್ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಿದ್ದಾರೆ ಕೇಳ್ಕೊಂಡು ವಾಪಸ್ ಬರೋಣ. ಇಂಟ್ರೀಮ್ ಬಜೆಟ್ ಅಂತ ಹೇಳಿ ಪ್ರೆಸೆಂಟ್ ಮಾಡಿದ್ದಾರೆ. ನಾಮಫಲಕಗಳು ಬದಲಾಗಿದೆ. ಹೊಸ ಹೊಸ ಪದಗಳನ್ನು ಬಳಸಿ ಒಂದಷ್ಟು ದೇಶಿ ಹೆಸರುಗಳನ್ನ, ಒಂದಷ್ಟು ಸಂಸ್ಕೃತಗಳನ್ನ ಉಪಯೋಗಿಸಿ ಜನರನ್ನ ದಾರಿ ತಪ್ಪಿಸುವಂತ ಒಂದು ಬಜೆಟ್ ಘೋಷಣೆಯನ್ನ, ಲೇಖಾನುದಾನವನ್ನ ಇವತ್ತು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಅರ್ಥ ಇಲ್ಲ. ಇವತ್ತು ಯಾವ ಬೆಲೆ ಏರಿಕೆಯ ಬಗ್ಗೆ ಮತ್ತು ನಮ್ಮ ಎಕನಾಮಿಕ್ ಸರ್ವೆ ಇಡಬೇಕಾಗಿತ್ತು. ಎಕನಾಮಿಕ್ ಸರ್ವೆ ಅವರು ಇಟ್ಟಿಲ್ಲ ಅಂತಂದ್ರೆ ಬಹುಶಃ ಫುಲ್ ಫ್ಲೆಡ್ಜ್ ಲಾಸ್ಟ್ ಇಯರ್ ಬಜೆಟ್ ಅದು ಕಂಪ್ಲೀಟ್ ಆಗಿದೆ. ಎಕನಾಮಿಕ್ ಸರ್ವೆ ಅವರು ಇಟ್ಟಿದ್ದಿದ್ರೆ ಇವರ ಪರಿಸ್ಥಿತಿ ಏನಿದೆ, ಯಾವ ರೀತಿ ದೇಶ ಕಳೆದ ಸಾಲಿನಲ್ಲಿ ಸಾಧನೆಯನ್ನು ಸಾಧಿಸಿದೆ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು. ಅದನ್ನ ಮುಚ್ಚಿಟ್ಟಿರೋದ್ರಿಂದ ಎಲ್ಲ ಕಡೆ ಅನುಮಾನಗಳು ಪ್ರಾರಂಭ ಆಗಿದೆ. ಬಹುಶಃ ಇದೊಂದು ಬಜೆಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳನ್ನ, ಒಂದಷ್ಟು ಹೇಳಿಕೆಗಳನ್ನ ಕೊಡುವಂಥದ್ದು. ಲೇಖಾನುದಾನ ತಗೊಳ್ತಾ ಇದ್ದೀವಿ ಅಂತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಮಾತ್ರ ಒಂದಷ್ಟು ಮೂಗಿಗೆ ತುಪ್ಪ ಸವರುವಂತ ಕೆಲಸ ಮಾಡಿದ್ದಾರೆ. ಸೊ ಅದನ್ನ ನೋಡಿದ್ರೆ ಚುನಾವಣೆಗೆ ಬಜೆಟ್ ಅನ್ನ ತಯಾರು ಮಾಡಿದಾಗಿದೆ. ಸರ್, ಈಗ ನಿಮ್ದೇ ಕಾನ್ಸ್ಟಿಟ್ಯೂನ್ಸಿಲಿ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದ್ರು. ಲೋಕಸಭೆಯಲ್ಲಿ ಓಟ್ ಹಾಕಿದ್ರೆ ಗ್ಯಾರಂಟಿ ಇಟ್ಕೋಬೇಕಾಗತ್ತೆ, ಓಟ್ ಹಾಕ್ಲಿಲ್ಲ ಅಂತಂದ್ರೆ ಗ್ಯಾರಂಟಿ ವಿರುದ್ಧ ಜನ ಇದ್ದಾರೆ ಅಂತ ಅನ್ಕೋಬೇಕಾಗತ್ತೆ, ಅದನ್ನ ಪರಿಶೀಲನೆ ಮಾಡಕ್ಕೆ ನಾನು ಸಿಎಂಗೂ ಹೇಳ್ತೀನಿ ಅಂತ ಹೇಳಿದ್ರು. ಅದು ಅವರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂತವರು ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಗೆ ಹೊರಟಿದ್ದಾರೆ. ಸೊ ಯಾವ ಗ್ಯಾರಂಟಿಗಳು ಭದ್ರ, ಯಾವ ಗ್ಯಾರಂಟಿಗಳ ಮೇಲೆ ನಾವು ಜನರ ವಿಶ್ವಾಸವನ್ನ ಗಳಿಸಬೇಕು ಅಂತಕ್ಕಂಥದ್ದು ಚರ್ಚೆಯ ವಿಷಯ. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದೆ. ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಜನ ಅದರ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ಅವರವರ ಅಭಿಪ್ರಾಯಗಳನ್ನ, ಅವರವರ ಅನಿಸಿಕೆಗಳನ್ನ ಮಾಧ್ಯಮಗಳಲ್ಲಿ ಮತ್ತು ಕೆಲವು ವೇದಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ಸಹಜ. ಸರ್, ಈಗ ನಿನ್ನೆ ರಾಷ್ಟ್ರಪತಿಗಳ ಭಾಷಣದ ಮುಂದುವರೆದ ಭಾಗ ಅನ್ನೋ ತರ ಬಜೆಟ್ ಇದೆ ಅನ್ನುವಂತ ಚರ್ಚೆ ಶುರುವಾಗಿದೆ. ಅಲ್ಲ, ರಾಷ್ಟ್ರಪತಿಗಳ ಕೈಲಿ ಅವ್ರ ಪ್ರಚಾರನ ಮಾಡಿಸಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 2ನೇ ಅಧ್ಯಾಯನ ಹೇಳಿದ್ದಾರೆ. ನಿನ್ನೆದು 1ನೇ ಅಧ್ಯಾಯ, ನಿನ್ನೆದು 2ನೇ ಅಧ್ಯಾಯ, 3ನೇ ಅಧ್ಯಾಯ 5ನೇ ತಾರೀಕಿದೆ. ಓಕೆ ಸರ್, ಇನ್ನೊಂದು ಅವ್ರು ಹೇಳೋದು ಮುಂದಿನ ಸರ್ಗೂ ಸಹಿತ ನಾವೇ ಬರ್ತೀವಿ ಅಧಿಕಾರಕ್ಕೆ, ಹಾಗಾಗಿ ಈ ಮಧ್ಯಂತರ ಬಜೆಟ್ ಏನು ಕೊಡಲ್ಲ, ಅದನ್ನೇ ಮಾತನ್ನ ಹೇಳಿದ್ದು. ನೋಡಿ, ಇದು ಇವತ್ತಿನ ಪರಂಪರೆ ಅಲ್ಲ. ಈ ಲೇಖಾನುದಾನ ಪಡಿತಕ್ಕಂಥದ್ದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಚುನಾವಣೆಗೆ ಮುಂಚಿತವಾಗಿ ಯಾವುದೇ ಬಜೆಟ್ ಅನ್ನ ಯಾರು ಕೂಡ ಕೊಟ್ಟಿಲ್ಲ. ಅದನ್ನ ಇವರು ಮುಂದುವರಿಸಿದ. ಆದ್ರೆ ಇವರು ಹೇಳಿದ್ನಲ್ಲ, ನನ್ನ ನಾಮಫಲಕಗಳು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ದೇಶೀಯ ಭಾಷೆಗಳನ್ನ ಉಪಯೋಗಿಸಿ ಹೇಳುವಂಥದ್ದು, ಒಂದಷ್ಟು ಸಂಸ್ಕೃತವನ್ನ ಉಪಯೋಗಿಸ್ತಕ್ಕಂಥದ್ದು, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತುಗಳನ್ನ ತಿರ್ಸ್ತಕ್ಕಂಥದ್ದು ಈ ಒಂದು ಬಜೆಟ್ ಮತ್ತು ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರಗಳು. ಸರ್, ಇನ್ನೊಂದು, ಈಗ 75,000 ಕೋಟಿ ರೂಪಾಯಿ ಪ್ರತಿ ರಾಜ್ಯಗಳಿಗೂ ಸಹಿತ ವಿಥೌಟ್ ಇಂಟ್ರೆಸ್ಟ್ 50 ವರ್ಷಗಳ ಕಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನೀವೇನು ಸ್ವಾಗತ ಮಾಡ್ತೀರಾ ಅಥವಾ ಅದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ನಮ್ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.